ನಮಸ್ತೆ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಧರ್ಮ ರಾಜಕೀಯದಲ್ಲಿ ಇರೋದ್ರಿಂದ ರಾಜಕೀಯ ಶುದ್ಧ ಆಗುತ್ತೆ, ಮತ್ತು ನಾವು ಸ್ಟ್ರಾಂಗೆಸ್ಟ್ ದೇಶವನ್ನು ಕಟ್ಟಬಹುದು, ಮತ್ತು ಎಲ್ಲರೂ ಮನಸ್ಥಿತಿನೂ ಒಂದೇ ಇರುತ್ತೆ. ನಾವು ಜಾತಿಗಳಲ್ಲಿ ವಿಭಜನೆ ಆಗೋದು ಬೇಕಿಲ್ಲ. ನಾವು ಕುರುಬರು, ನಾವು ಒಕ್ಕಲಿಗರು, ನಾವು ವೀರಶೈವರು, ನಾವು ಲಿಂಗಾಯತರು, ನಾವು ಬ್ರಾಹ್ಮಣರು ಅನ್ನೋ ಭೇದ ಭಾವ ಇರಬಾರ್ದು ಅಂತಂದರೆ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು. ನಮ್ಮಲ್ಲಿ ಹೇಗೆ ಮನುಷ್ಯನಲ್ಲಿ ತೋರಿಸ್ಕೋಬೇಕಾಗಿರೋ ಜಾಗ, ತೋರಿಸ್ಕೋಬಾರ್ದಿರೋ ಜಾಗ ಇದೆ, ಹಾಗೆ ಸಮಾಜದಲ್ಲೂ ಇರುತ್ತೆ. ಅದನ್ನು ನಾವೇ ತಿದ್ದಬೇಕು, ಯಾರು ಅಮೇರಿಕಾದಿಂದ ಬಂದಿದ್ದ. ಆ ದೃಷ್ಟಿಯಿಂದ ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸಬೇಕು. ರಾಜಕೀಯದಲ್ಲಿ ಧರ್ಮ ಬೆರೆದ್ರೆ ಮಾತ್ರ ರಾಜಕೀಯ ಶುದ್ಧ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾಯಿದ್ವಿ. ಇದಕ್ಕೆ ನೋಡಿ, ಧರ್ಮಸ್ಥಳವನ್ನು ಇವತ್ತು ಪಾಯಿಂಟಾಗಿ ಇಟ್ಕೊಂಡು ಮಾತಾಡ್ತಾಯಿದ್ವಿ. ಧರ್ಮಸ್ಥಳವನ್ನು ಪಾಯಿಂಟಾಗಿ ಇಟ್ಕೊಂಡು ಮಾತಾಡ್ತೀವಿ ಅಂತಂದರೆ, ಮೊದಲನೇದಾಗಿ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿ, ಅವ್ರನ್ನ ನರೇಂದ್ರ ಮೋದಿಯವರು ರಾಜ್ಯಸಭೆ ಮೆಂಬರ್ ಮಾಡ್ತಾರೆ, ನಾಮಿನೇಟೆಡ್ ಮೆಂಬರ್ ಮಾಡ್ತಾರೆ. ಅಲ್ಲಿಂದ ನೋಡಿ ಬೆಂಕಿ ಹಚ್ಚಿದಂಗೆ ಅಲ್ಲಿಂದ ಶುರು ಆಗುತ್ತೆ ರಾಜಕೀಯ. ಅದಾದ ನಂತರನೂ ಅಥವಾ ಅದಕ್ಕಿಂತ ಮುಂಚೆನೂ ಸ್ವಲ್ಪ ಅದೇ ಸಮಯದಲ್ಲಿ ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಹೈಕಮಾಂಡ್ ಹೇಳಿರುತ್ತೇನೋ, ಇವರು ಧರ್ಮವನ್ನು ಹೊಡೆದ್ರೆ ಇವರು ಕಾಂಗ್ರೆಸ್ಸಿನ ಬಲವಾದ ರಾಜ್ಯ ಸ್ಥಾಪಿಸ್ಬೋದು ಅಂತ ಹೈಕಮಾಂಡಿನ ತಂತ್ರನೂ ಇರ್ಬೋದು. ಯಾಕೆ ಅಂತಂದರೆ ಯಾರ್ಯಾರೋ ಇದ್ದಾರೆ, ಅದ್ಯಾರೋ ಪಿಟ್ರೋಡ ಅಂತ ಅವರು ಥಿಂಕ್ ಟ್ಯಾಂಕ್ ಬ್ರೈನ್ ಅಂತ ಹೇಳ್ತಾರೆ. ಇರಲಿ, ಅದೆಲ್ಲ ನಮ್ಮ ವಿಷಯ ಅಲ್ಲ. ಏನು ಅಂತಂದರೆ ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸಬಾರ್ದು ಅನ್ನೋದು ಅವ್ರ ಮೂಲ ಉದ್ದೇಶ. ಅದನ್ನಿಟ್ಕೊಂಡು ಏನು ಮಾಡ್ತಾರೆ, ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಮೀನು ತಿನ್ಕೊಂಡು ಹೋಗಿದ್ದೆ ಧರ್ಮಸ್ಥಳಕ್ಕೆ ಅಂತ ಹೇಳ್ತಾರೆ. ಅದಾದ ನಂತರ ಅನೇಕ ಫಂಕ್ಷನ್ಗಳಲ್ಲಿ ಅಥವಾ ಒಂದೆರಡು ಫಂಕ್ಷನ್ಗಳಲ್ಲಿ ಹೇಳಿದ್ದಾರೆ, ಮುಂದಿನ ಜನ್ಮಾನದಲ್ಲಿ ನನಗಿದ್ದರೆ ಮುಸಲ್ಮಾನ ಹುಟ್ಟಬೇಕು ಅಂತ. ಆಯ್ತಪ್ಪ, ಮುಸಲ್ಮಾನ ಹುಟ್ಟಿ ಇನ್ನೇನಾಗಿ ಹುಟ್ಟಿ ನಮ್ಮದೇನು ಅಭ್ಯಂತರ. ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಹೇಳಬೇಕು, ಏನು ಹೇಳಬಾರ್ದು ಸಾರ್ವಜನಿಕವಾಗಿ ಅನ್ನೋದು ಕನಿಷ್ಠ ಪರಿಜ್ಞಾನ ಇರಬೇಕು. ಅದಿಲ್ಲದೆ ಇರೋದ್ರಿಂದ ಏನಾಗಿದೆ, ಹೊಲಸೆದ್ದು ಹೋಗಿದೆ ರಾಜಕೀಯ. ನೋಡಿ, ಎಲೆಕ್ಷನ್ ಟೈಮಲ್ಲಿ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳೋದು, ಎಲೆಕ್ಷನ್ ಮುಗಿದ ತಕ್ಷಣ ಮುಂದಿನ ಜನ್ಮಾನದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅನ್ನೋ ಈ ದ್ವಂದ್ವ ಬೇಕಿಲ್ಲ. ರಾಜಕೀಯ ಯಾರು ಮಾಡ್ತಾರೆ ಅವ್ರಲ್ಲಿ ದ್ವಂದ್ವ ಇರೋದು. ಹೀಗಾಗಿ ಏನಾಗಿದೆ, ಈ ದ್ವಂದ್ವ ಯಾವಾಗ ಬರುತ್ತೆ, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಕೋತಿ ಹಾರಾಟ ನಡೆಸುತ್ತೋ ಹಾಗೆ ನಡೆಸೋದಾಗುತ್ತೆ. ಹಾಗೆ ನಡೆಸೋದ್ರಿಂದ ಜನಗಳಿಗೆ ನ್ಯಾಯ ಸಿಗೋದಿಲ್ಲ, ದೇಶಕ್ಕೆ ನ್ಯಾಯ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡ್ನ ಮುಂದುವರಿಸ್ತಾ ಇದ್ದೀವಿ. ನೋಡಿ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವ್ರನ್ನ ನರೇಂದ್ರ ಮೋದಿಯವರು ನಾಮಿನೇಟ್ ಮಾಡ್ತಾರೆ ರಾಜ್ಯಸಭೆಗೆ. ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಶುರುವಾಗಿದ್ದ ರಾಜಕೀಯ ಏನಾಗುತ್ತೆ, ಧರ್ಮವನ್ನು ಹೊಡಿಬೇಕು. ಈ ಜನ ಏನು ತಿರುಪತಿಗೆ ಹೇಗೆ ಜನ ಹೋಗ್ತಾರೆ, ಕರ್ನಾಟಕದ ತಿರುಪತಿ ಅಂತ ಹೇಳ್ಬೋದು, ಮಂಜುನಾಥ ಕರಿತೀವಿ, ಈಶ್ವರನ ಪ್ರತಿರೂಪ. ನಾನು ಅನೇಕ ಸರಿ ಹೋಗ್ಬಂದಿದ್ದೀನಿ, ಅನೇಕ ವೃತ್ತಗಳನ್ನ ಮಾಡಿ ಹೋಗ್ತೀವಿ. ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಹೋಗ್ತೀವಿ, ತಣ್ಣೀರಲ್ಲಿ ಸ್ನಾನ ಮಾಡಿ ಚಳಿ ಒದ್ದೆ ಬಟ್ಟೆ ಉಟ್ಕೊಂಡು ಹೋಗ್ತೀವಿ, ಮತ್ತು ಅನೇಕ ಹರಕೆಗಳನ್ನ ಕಟ್ತೀವಿ, ದುಡ್ಡುಗಳನ್ನ ಕೊಡ್ತೀವಿ, ಊಟ ಮಾಡ್ತೀವಿ. ಆ ಧರ್ಮಸ್ಥಳದ ಇದೇನು ಅಂತಂದರೆ, ಒಂದು ಧರ್ಮ ಕಾರ್ಯ ಏನು ಅಂತಂದರೆ, ಆ ವೀರೇಂದ್ರ ಹೆಗಡೆಯವರು ಏನಿದ್ದಾರೆ, ಅಲ್ಲಿ ಹೋಗ್ತಕ್ಕಂಥ ಎಲ್ಲ ಜನಗಳಿಗೂ ಫ್ರೀ ಊಟ ಕೊಡ್ತಾರೆ. ಇಂಡಿಯಾ ದೇಶದಲ್ಲಿ ಎಲ್ಲೂ ಇಲ್ಲ ರೀ ಫ್ರೀ ಊಟ ಕೊಡೋದು. ಅಲ್ಲಿ ಫ್ರೀ ಊಟ ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ, ವೆಜಿಟೇರಿಯನ್ ಊಟ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಶ್ರದ್ಧೆನ ಹೊಡೆದು ಹಾಕಬೇಕು ಅಂತಂದ್ಬಿಟ್ಟು ತಂತ್ರಗಳು ಕುತಂತ್ರಗಳೆಲ್ಲ ಆಟಗಳನ್ನೆಲ್ಲ ಹಾಕಕ್ಕೆ ಶುರು ಮಾಡ್ತಾರೆ. ಅದರ ಒಂದು ಆಟದ ಇನ್ನೊಂದು ಆಯಾಮನೇ ಈ ಧರ್ಮಸ್ಥಳದ ಇವತ್ತಿನ ಟಾಪಿಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನು ಅಂತಂದರೆ, ನಿಗೂಢ ವ್ಯಕ್ತಿಯಂತೆ, ಅನಾಮಿಕ ವ್ಯಕ್ತಿಯಂತೆ, ಮುಸುಕಧಾರಿಯಂತೆ, ಇದೆಲ್ಲ ಟಿ ವಿನಲ್ಲಿ ಬರ್ತಿರ್ತಕ್ಕಂಥ ಶಬ್ದಗಳು. ಇದನ್ನು ತೋರಿಸ್ತಾರೆ ಹೊರತು ಆತ ಯಾರು, ಆತನ ಬ್ಯಾಕ್ಗ್ರೌಂಡ್ ಏನು, ಆತನ ಹೆಸರೇನು, ಆತನ ಹಿಂದೆ ಯಾರ್ಯಾರಿದ್ದಾರೆ, ಆತನ ಅಪ್ಪ ಅಮ್ಮ ಯಾರು, ಪೊಲೀಸರು ತನಿಖೆ ಮಾಡಬೇಕಾದ್ರೆ ಇದನ್ನೆಲ್ಲ ಮಾಡಬೇಕು. ಇದೆಲ್ಲ ನೋಡಿ, ಇಷ್ಟು ಸುಮಾರು 1 ತಿಂಗಳಾಯಿತು, 30 ದಿವಸಕ್ಕಿಂತ ಜಾಸ್ತಿ ದಿವಸ ಆಯಿತು. ಇದೆಲ್ಲ ಬಿಟ್ಬಿಟ್ಟು ಆತ ಯಾರೋ 300 ಶವ ಓದ್ತಿದ್ದೀನಿ ಅಂತ ಹೇಳ್ತಾರಂತೆ, ಅಲ್ಲಿ ಗುಂಡಿ ತೋಡ್ತಾರೆ. 3-4 JCB ತಗೊಂಡೋಗಿದ್ದಾರೆ, ಟಿ ವಿನಲ್ಲಿ ತೋರಿಸ್ತಾರೆ. 30 ಅಡಿ 40 ಅಡಿ ಗುಂಡಿ ತೋರಿಸ್ತಾರೆ. ಇನ್ನೊಂದು 10 ಅಡಿ ತೋರಿಸ್ಬಿಟ್ರೆ ಪೆಟ್ರೋಲು ಇಲ್ಲ ಚಿನ್ನ ಇಲ್ಲ ಡೈಮಂಡ್ ಸಿಗ್ಬೋದು. ಆ ಕಾಲನೂ ಬರೋ ಹೇಳೋಕ್ಕಾಗೋದಿಲ್ಲ. ಹುಚ್ಚುಮುಂಡೆ ಮದುವೆ ಒಂದು ಏನಾಗಿದೆ, ಪೊಲೀಸರು ಬೇಸಿಕ್ಕಾಗಿ
ಎನ್ಕ್ವೈರಿ ಮಾಡಬೇಕಾದಂಥ ವಿಚಾರ ಬಂದ್ಬಿಟ್ಟು ಆತ ಯಾರು ಅದನ್ನೇ ಸಂಶೋಧನೆ ಮಾಡಿ ತನಿಖೆ ಮಾಡಿ ಸಾರ್ವಜನಿಕರ ಮುಂದೆ ಇಡಬೇಕು. ಅದನ್ನ ಇಟ್ಟಿಲ್ಲ. ಯಾಕೆ ಇಟ್ಟಿಲ್ಲ ಅಂತಂದರೆ ಅವ್ರಿಗೆ ಹೈಕಮಾಂಡ್, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಿರ್ತಕ್ಕಂಥ ಹೈಕಮಾಂಡ್ ಈ ಅವರ ಆಟಗಳನ್ನ ಹಾಕ್ತಾ ಇದ್ದಾರೆ. ಅವ್ರ ಪ್ರತಿತಂತ್ರಗಳು ಕುತಂತ್ರಗಳಿಗೆ ಇವರು ಬಲಿಯಾಗ್ತಾ ಇದ್ದಾರೆ. ಬಲಿಯಾಗೋದ್ರಿಂದ ಏನಾಗಿದೆ, ಆತ ಯಾರು, ಆತನ ಇದೇನು, ಆತ ಯಾವ್ಯಾವ ಶವ ಹೂತಿಟ್ಟ, ಎಷ್ಟು ಶವ ಹೆಂಗಸರದು, ಎಷ್ಟು ಶವ ಗಂಡಸರದು, ಆತ ಹೂತಿಟ್ಟಿರ್ತಕ್ಕಂಥ 300ಕ್ಕಿಂತ ಹೆಚ್ಚು ಶವ ಹೂತಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಈಗಾಗಲೇ 1 ತಿಂಗಳಾಗ್ತಾ ಬಂತು. ಅನೇಕ ಗುಂಡಿಗಳನ್ನ ತೋಡಿದ್ದಾರೆ. 16ನೇ ಗುಂಡಿಲಿದೆ, 17ನೇ ಗುಂಡಿಲಿದೆ, ಇನ್ನೂ 20 ಕಡೆ ಗುಂಡಿ ಇದೆ, ಅಲ್ಲೆಲ್ಲ ತೋಡಿ ಅಂತಾರೆ. ಎಲ್ಲೂ ಏನು ಸಿಕ್ಕಿಲ್ಲ. ಕಡೆಗೆ ನಾವು ಬರಬೇಕಾಗಿರೋ ಇದೇನು ಅಂತಂದರೆ, ನಮ್ಮ ಮುಖ್ಯಮಂತ್ರಿ ಏನಿದ್ದಾರೆ ಹಿಂದೂ ವಿರೋಧಿ ಮುಖ್ಯಮಂತ್ರಿ. ಇವರು ಕುರುಬರ ಜನಾಂಗದಿಂದ JDS ದೇವೇಗೌಡರಿಗೆ ಶೆಡ್ ಹೊಡೆದ್ಬಿಟ್ಟು ಕಾಂಗ್ರೆಸ್ ಹೋಗ್ತಾರೆ, ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದರೆ DK ಶಿವಕುಮಾರ್ ಅವರಿಗೆ 2.5 ವರ್ಷ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ. ಆ್ಯಕ್ಚುಲಾಗಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕಾಗಿರುತ್ತೆ. ಆದರೆ ಪರಮೇಶ್ವರ್ ಅವರಿಗೆ ಟಾಂಗ್ ಕೊಟ್ಟು ಜನತಾದಳದಿಂದ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯ ಕುರುಬರ ಅಹಿಂದ ಅಂತ ಮಾಡ್ಕೋತಾರೆ, ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರು ಅಂತ ಮಾಡಿಕೊಂಡು ಒಂದು ವೋಟ್ ಬ್ಯಾಂಕನ್ನು ಮಾಡ್ಕೋತಾರೆ. ಅದು ಕಾಂಗ್ರೆಸ್ಸಿನ ಥಿಂಕ್ ಟ್ಯಾಂಕ್ಗೆ ಸೂಟ್ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಕಾಂಗ್ರೆಸ್ನವರು ಇದನ್ನು ಮುಖ್ಯಮಂತ್ರಿಗಳು. ಆಗ ಈ ಒಂದು ಪ್ರಚಲಿತವಾದ ಒಂದು ಮಾತಿರುತ್ತೆ, ಏನು ಅಂತಂದರೆ ಇಡೀ ದೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ATM ಅಂತೆ ಅಂತಂದ್ಬಿಟ್ಟು. ATM ಇರ್ಬೋದು, ATM ಇಲ್ಲದೆ ಇರ್ಬೋದು, ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕಾದಂಥ ದುಡ್ಡು ತಲುಪಿಸ್ಬೋದು. ಏನಾಗುತ್ತೆ ಆ ಥರ ಮಾಡೋದ್ರಿಂದ ಇವರು 2.5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ. ಈತ ಬುದ್ಧಿವಂತನ ಒಂದು ಕುರುಬ ಜನಾಂಗದಿಂದ ಬಂದಿರೋದ್ರಿಂದ ಇಲ್ಲಿರ್ತಕ್ಕಂಥ ಒಕ್ಕಲಿಗರ ಜನಾಂಗಕ್ಕೆ ಇವರು ಬುದ್ಧಿವಂತರು ಇರ್ಬೋದು, ಅಥವಾ ಇವರು ಚೆನ್ನಾಗಿ ರಾಜಕೀಯ ಮಾಡ್ತಿರ್ಬೋದು. ಇವರೇನು ಮಾಡ್ತಾರೆ, ಫ್ರೀಗಳನ್ನ ಕೊಡ್ತಾರೆ, ಬಸ್ ಫ್ರೀ ಮಾಡ್ತಾರೆ, ಹೆಂಗಸಿಗೆ 2,000 ರೂಪಾಯಿ ಫ್ರೀ ಕೊಡ್ತಾರೆ, ಇವನಿದಂತೆ ಮಾಡ್ತಾರೆ, ಅವರು ಫ್ರೀ ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಫ್ರೀ ಮಾಡ್ತಾರೆ, ಏನೇನೋ ಫ್ರೀ ಮಾಡ್ತಾರೆ. ಮಾಡಿಬಿಟ್ಟು ಇವರೇನು ಮಾಡ್ತಾರೆ, ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡ್ತಿಲ್ಲ, ಖಜಾನೆ ಎಲ್ಲ ಖಾಲಿ ಮಾಡ್ತಾರೆ. ಎಲ್ಲ ಟುಸ್ಸಾಗ್ತಾ ಬರುತ್ತೆ ನೋಡಿ. ಹೆಂಗಸರಿಗೆ ಬಸ್ ಫ್ರೀ ಕೊಟ್ಟರು, ಸ್ಕೂಲ್ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಕ್ಕಂಥ ಬಸ್ಗಳು ಸರಿಯಾದ ವ್ಯವಸ್ಥೆ ಮಾಡಿಲ್ಲ, ಅದೆಲ್ಲ ಸ್ಟಾಪ್ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದಾದ ನಂತರ ಕಂಡಕ್ಟರ್ ಡ್ರೈವರ್ಗಳಿಗೆ ಸರಿಯಾದ ಸಂಬಳ ಕೊಡ್ತಿಲ್ವಂತೆ, ಸರಿಯಾದ ಅಪಾಯಿಂಟ್ಮೆಂಟ್ ಮಾಡ್ಕೊತಿಲ್ವಂತೆ. ಇದು ಸಹ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಇದಲ್ಲದೆ ಇವನಿಗೆ ಸ್ಟಾಪ್ ಆಯ್ತಂತೆ. ಮತ್ತು ಹೆಂಗಸರಿಗೆ 2,000 ರೂಪಾಯಿ ಕೊಡ್ತಾಯಿದ್ರು, ಅದು ಸ್ಟಾಪ್ ಆಯ್ತಂತೆ. ಅಕ್ಕಿ ಅನ್ನ ಭಾಗ್ಯ ಅಂದ್ಬಿಟ್ಟು ಅಕ್ಕಿ ಕೊಡ್ತಾಯಿದ್ರು, ಅಕ್ಕಿ ಪ್ರೊಕ್ಯೂರ್ ಮಾಡೋಕ್ಕಾಗದೆ ಅಕ್ಕಿ ಕೊಡೋದು ಸ್ಟಾಪ್ ಮಾಡಿ ಏನೋ ರಾಗಿ ಕೊಟ್ರಂತೆ, ರಾಗಿ 2 kg ಅಕ್ಕಿ 5 kg ಕೊಟ್ರಂತೆ, ಅದು ಸ್ಟಾಪ್ ಆಯ್ತಂತೆ. ಏನು ಅಂತಂದರೆ ವೆನಿಜುಲಾ ಅಂತ ಒಂದು ಪ್ರದೇಶ ಇದೆ, ಅದು ಸೌತ್ ಅಮೇರಿಕಾ ಖಂಡದಲ್ಲಿದೆ. ಅದು ನೋಡಿ, ಪೆಟ್ರೋಲು 10 ಅಡಿ ಆ ಬಾವಿ ತೋಡಿದ್ರೆ ಪೆಟ್ರೋಲ್ ಸಿಗೋದು. ಅಲ್ಲಿ ತೋಡಿ ಅವರೇನಾಯಿತು, ನಾವು ನಿಮಗೆ ಕಾರ್ ಕೊಡ್ತೀವಿ ಅಂದರು, ನಾವು ನಿಮಗೆ ಅಕ್ಕಿ ಕೊಡ್ತೀವಿ ಅಂದರು, ನಾವು ನಿಮಗೆ ಬ್ರೆಡ್ ಕೊಡ್ತೀವಿ ಅಂದರು. ಜೇಬು ಮೂಟೆಗಳ ದುಡ್ಡು ತೊಗೊಂಡು ಹೋಗಿ ಅವರೇನು ಮಾಡ್ತಾರಂತೆ, ಕೈನಲ್ಲಿ 1 ಪೌಂಡ್ ಬ್ರೆಡ್ ಹಿಡ್ಕೊಂಬರ್ತಾರೆ. ಅಂಥ ಪರಿಸ್ಥಿತಿ ಈ ನಮ್ಮ ಚಾಣಾಕ್ಷ ಸಿದ್ದರಾಮಯ್ಯನವರಿಗೆ, ಚಾಣಾಕ್ಯ ಮುಖ್ಯಮಂತ್ರಿಯವರಿಗೆ, ಚಾಣಾಕ್ಷ ಕಾಂಗ್ರೆಸ್ನವ್ರಿಗೆ ಹೊಳಿಲಿಲ್ವಾ? ಫ್ರೀಯಾಗಿ ಕೊಟ್ಟರೆ ಜನ ಸೋಮಾರಿಗಳಾಗ್ತಾರೆ, ಜನ ಕಳ್ಳರಾಗ್ತಾರೆ, ಜನ ಸುಳ್ಳರಾಗ್ತಾರೆ. ಮೊದಲೇ ನಮ್ಮ ದೇಶ ಬಡ ದೇಶ. ಏನಾಗಿದೆ, ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ ಒಂದು ಮಾತು, ಸ್ವಾತಂತ್ರ್ಯ ಕೊಡಬೇಕಾದ್ರೆ ರೋಕ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಹೇಳ್ತಾರೆ. ಆ ಥರ ಇರ್ತಕ್ಕಂಥ ಕಂಟ್ರಿಗೆ ತೂಕೂಡ್ಸೋರಿಗೆ ಹೆಂಡ ಕೊಡಿಸ್ದಾಗೆ ಇವರು ಫ್ರೀಯಾಗಿ ಕೊಡ್ತೀನಿ ಅಂತಂದರೆ ಯಾರ ಅಪ್ಪನ ಮನೆಯಿಂದ ತಂದು ಕೊಡ್ತಾರೆ ಇವ್ರ ದುಡ್ಡು? ಇದು ಸರಿನಾ? ನಮ್ಮ ದೇಶವನ್ನು ಸರಿಯಾದ ದಿಕ್ಕಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರಾ ಅಂತಂದರೆ ಇನ್ನು 1 ವರ್ಷ ಅಥವಾ 2 ವರ್ಷದಲ್ಲಿ ಎಲ್ಲ ಫ್ರೀ ಬಿಗಳು ಸ್ಟಾಪ್ ಆಗುತ್ತೆ. 150 ಕೋಟಿ ಜನಕ್ಕೆ ಎಲ್ಲ ಫ್ರೀ ಕೊಟ್ಬಿಟ್ಟು ಸಂಪಾದಿಸ್ತೀವಿ ಅಂತಂದರೆ ಯಾರೂ ಅವ್ರ ಮನೇಲಿ ತಂದು ಸಂಪಾದಿಸೋದಿಲ್ಲ ರೀ, ಯಾರೂ ಅವ್ರ ಮನೇಲಿ ತಂದು ದುಡ್ಡು ಕೊಡೋದಿಲ್ಲ. ಈ ಕಡೆಯಿಂದ ಕಿತ್ತು ಆ ಕಡೆ, ಆ ಕಡೆಯಿಂದ ಕಿತ್ತು ಈ ಕಡೆ ಕೊಡ್ಬೋದು ಹೊರತು, ಸ್ವಲ್ಪ ದಿವಸ ಕೊಡ್ಬೋದು ಹೊರತು ಪರ್ಮನೆಂಟಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ಕಠೋರ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಇರೋರು ಹೇಗೆ ಚಾಣಾಕ್ಷ ಮಂತ್ರಿ ಆಗಕ್ಕೆ ಸಾಧ್ಯ, ಹೇಗೆ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ, ಹೇಗೆ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಅನ್ನೋದು ನಮ್ಮ ಮುಂದೆ ಬಲವಾದ ಪ್ರಶ್ನೆ ಬರುತ್ತೆ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿ ಹೊರಟಿದ್ದಾರೆ, ಇವರು ಎಲ್ಲಿಂದ ತರ್ತಾರೆ ದುಡ್ಡನ್ನ? 150 ಕೋಟಿ ಜನಕ್ಕೆ ಪುಕ್ಸಾಟೆ ಊಟ ಕೊಡಬೇಕು ಅಂತಂದರೆ, ಪುಕ್ಸಾಟೆ ಬಸ್ ಕೊಡಬೇಕು ಅಂತಂದರೆ, ಇವ್ರ ಮಕ್ಕಳಿಗೆಲ್ಲ ಪುಕ್ಸಾಟೆ ವಿದ್ಯಾಭ್ಯಾಸ ಕೊಡಬೇಕು ಅಂದರೆ ಎಲ್ಲಿಂದ ಬರುತ್ತೆ ದುಡ್ಡು ಅನ್ನೋದು
ನಮ್ಮ ಮುಂದೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹೇಳಿ ಬಸವಣ್ಣವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗತ್ತೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಇದಕ್ಕೆಲ್ಲ ಉತ್ತರ ಕಂಡುಕೊಂಡಿದ್ದಾರೆ. ಕಾಯಕವೇ ಕೈಲಾಸ ಅಂತಂದ್ಬಿಟ್ಟು, ಅಂದರೆ ದುಡಿತಕ್ಕಂಥ ಕೈಗಳಿಗೆ ಸ್ಟ್ರಾಂಗ್ ಆದ ಕೈಗಳಿದ್ದರೆ ಸ್ವರ್ಗನ ನಿರ್ಮಾಣ ಮಾಡ್ಬೋದು ಅಂತಂದ್ಬಿಟ್ಟು ಇದನ್ನು ಧಿಕ್ಕರಿಸ್ಬಿಟ್ಟು ನಾವು ಬಸವಣ್ಣವರ ಅನ್ಯಾಯಗಳು ಅಂತ ಹೇಳ್ಕೊಂಡು ಹೇಗೋ ಬೋಳಿನ ಕಾಳಿ ಮಾಡಿ ಅಧಿಕಾರಕ್ಕೆ ಬಂದು 2.5 ವರ್ಷ ಮುಖ್ಯಮಂತ್ರಿ ಇನ್ಗಳು ಈಗ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬೆರೀತಾ ಇರತಕ್ಕಂಥವ್ರು ಎಷ್ಟರ ಮಟ್ಟಿಗೆ ನಮ್ಮ ದೇಶವನ್ನು ಮುನ್ನಡೆಸ್ತಾರೆ? ಕೇವಲ 2.5 ವರ್ಷ ಸಾಕ ನಮ್ಮ ದೇಶ, ಅಥವಾ 5 ವರ್ಷ ಸಾಕ ದೇಶದ ಆಯುಸ್ ಇಷ್ಟೇನಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬಹಳ ದೊಡ್ಡದಾಗಿ ಕಾಣುತ್ತೆ. ಹೀಗೆಲ್ಲ ಆದಾಗ ನಾವು ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಾವು ಸ್ವರ್ಗನ ನೋಡ್ಬೋದು ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.